ಎಸ್ ಕೊನೆಗೂ ಕೂಡ ಇದೀಗ ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕೃತವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡಿರೋದು. ದಿವಂಗತ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆ ಆಗಿರೋದು. ದಿವಂಗತ HY ಮೇಟಿ ಅವರ ಕಿರಿಯ ಸುಪುತ್ರ ಇವರು ಉಮೇಶ್ ಅವರು. ಕೊನೆಯ ಘಳಿಗೆಯಲ್ಲಿ ಮಲ್ಲಿಕಾರ್ಜುನ್ಗೆ ಕೈ ತಪ್ಪಿದೆ ಕೈ ಟಿಕೆಟ್ ಅನ್ನೋದು. ಎಸ್ ದಾವಣಗೆರೆಯಲ್ಲಿ ಹೇಗಿತ್ತೋ ಅದೇ ರೀತಿಯಲ್ಲೂ ಕೂಡ ಬಾಗಲಕೋಟೆಯಲ್ಲೂ ಕೂಡ ಆ ಚಿತ್ರಣವಿತ್ತು. ಬಟ್ ಇಲ್ಲಿ ಸ್ಥಳೀಯ ನಾಯಕರಿಗಿಂತ ಕುಟುಂಬದ ಒಳಗೇನೆ ಬಹಳಷ್ಟು ಅಸಮಾಧಾನವಿತ್ತು. ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಮತ್ತು ಪಕ್ಷದ ಇತರ ಹಿರಿಯ ಕಾರ್ಯಕರ್ತರ ನಡುವೆ ಇತ್ತು. ಪ್ರತಿ ಬಾರಿಯೂ ಒಂದೇ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಬಾರದು, ಹೊಸಬರಿಗೆ ಅವಕಾಶ ಕೊಡಿ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಅಲ್ಲದೆ ಮೇನ್ ಆಗಿ ಮೇಟಿ ಕುಟುಂಬದ ಒಳಗೆ ಯಾರು ಸ್ಪರ್ಧಿಸಬೇಕು ಎಂಬ ಗೊಂದಲ ಕೂಡ ಇತ್ತು. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಹಸ್ತಕ್ಷೇಪವನ್ನು ಮಾಡಿದ್ರು. HY ಮೇಟಿ ಅವರ ಏನು ಮಲ್ಲಿಕಾರ್ಜುನ್ ಆಗಿರ್ಬೋದು, ಬಾಯಕ ಆಗಿರ್ಬೋದು, ಅಕ್ಕಮಹಾದೇವಿ ಮತ್ತು ಉಮೇಶ್ ಅವ್ರನ್ನ ಕರೆಸ್ಕೊಂಡು ಒಂದು ಸಂಧಾನ ಸಭೆಯನ್ನು ನಡೆಸಿದ್ರು. ನಾವು ಯಾರಿಗೆ ಟಿಕೆಟ್ ಅನ್ನ ನೀಡಿದ್ರು ಕೂಡ ನೀವು ಒಟ್ಟಾಗಿ ನಿಂತು ಈ ಕೆಲಸವನ್ನ ಮಾಡಬೇಕು. ನಿಮ್ಮ ತಂದೆಯವರು ಯಾವ ರೀತಿ ಆರಿಸಿ ಬಂದಿದ್ರು ಅವರ ನಿಮ್ಮ ತಂದೆಯ ಕ್ಷೇತ್ರನೇ ಇದು, ಯಾರು ಕೂಡ ಗೆದ್ರು ಕೂಡ ನಿಮ್ಮ ತಂದೆಯವರಿಗೆ ಒಂದು ಸಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಅವರು ಹೇಳಿದ್ರು. ಆಮೇಲೆ ಮಹಾದೇವಿಯವರು ಕೂಡ ಏನ್ ಮಾಡಿದ್ರು, ಉಮೇಶ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಿ ಅಂತಾನು ಅವರು ಕೂಡ ಹೇಳಿದ್ರು. ಇಲ್ಲದಿದ್ರೆ ನಾನು ಬಂಡಾಯ ಹೇಳ್ತೀನಿ ಅನ್ನೋದು ಕೂಡ ಅವರು ಹೇಳಿದ್ರು. ಬಟ್ ಇದೀಗ ಎಲ್ಲವೂ ಕೂಡ ಒಂದು ಸರಾಗ ರೀತಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಶಮನವನ್ನ ಮಾಡಿ ಅಸಮಾಧಾನವನ್ನ ಶಮನ ಮಾಡಿದಂತಹ ಕಾಂಗ್ರೆಸ್ ಏನಿದೆ, CM ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ AICC ಮಲ್ಲಿಕಾರ್ಜುನ ಖರ್ಗೆ, ಆಮೇಲೆ ಸುರ್ಜೇವಾಲಾ ಅವರು ಕೂಡ ನಮ್ಮ ರಾಜ್ಯಕ್ಕೆ ಬಂದು ಇದೇ ಒಂದು ವಿಚಾರದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಒಂದು ಸಭೆಯನ್ನ ಮಾಡಿದ್ರು. ಇದೀಗ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದೀಗ ಬಾಗಲಕೋಟೆಯಲ್ಲಿ ದಿವಂಗತ ಮೇಟಿ ಕುಟುಂಬಕ್ಕೇನೆ ಇದೀಗ ಟಿಕೆಟ್ ನೀಡಿರೋದು. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆಯಾಗಿದೆ. ಆಲ್ರೆಡಿ ಬಿಜೆಪಿಯಲ್ಲೂ ಕೂಡ ಇದೀಗ ವೀರಣ್ಣ ಚರಂತಿಮಠ್ ಅವರಿಗೆ ಘೋಷಣೆಯಾಗಿರೋದು. ಹೋದ ಬಾರಿ HY ಮೇಟಿ ಅವರ ವಿರುದ್ಧನೇ ವೀರಣ್ಣ ಚರಂತಿಮಠ್ ಅವರು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು. ಬಟ್ ಈ ಒಂದು ಬಾರಿ ಯಾವ ರೀತಿ ಒಂದು ಈ ಚುನಾವಣಾ ಕಣ ರಂಗೇರಿದೆ, ಏನು ಇದೀಗ ಚುನಾವಣೆ ಕೂಡ ನಡೆಯುತ್ತೆ, ಯಾವ ರೀತಿ ಫಲಿತಾಂಶ ಹೊರಬರುತ್ತೆ ಅನ್ನೋದನ್ನು ಕೂಡ ನಾವು ಇದೀಗ ಕಾದು ನೋಡಬೇಕಾಗಿದೆ. ಎಸ್, ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಶ್ರೀಧರ್ ಅವರು. ಎಸ್ ಶ್ರೀಧರ್, ಏನು ಇದೀಗ ಫೈನಲ್ ಆಗಿದೆ ಕಾಂಗ್ರೆಸ್ ಟಿಕೆಟ್ ಅನ್ನೋದು, ಏನು ದಾವಣಗೆರೆಯಲ್ಲಿ ಏನಿದೆ ಅಲ್ಪಸಂಖ್ಯಾತರ ಮಧ್ಯೆ ಮತ್ತು ಸಮರ್ಥ ಶಾಮನೂರ್ ಮಧ್ಯ ಒಂದು ಹಗ್ಗ ಜಗ್ಗಾಟ ಇತ್ತು. ಬಟ್ ಬಾಗಲಕೋಟೆಯಲ್ಲಿ ಚಿತ್ರಣ ಬೇರೆ ಇತ್ತು. ಅವರ ಕುಟುಂಬದಲ್ಲೇ ಒಂದು ಅಸಮಾಧಾನ ಇತ್ತು. ಇದೀಗ ಅದನ್ನ ಶಮನ ಮಾಡಿ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಶ್ರೀಧರ್ ಅವರು? ಹೌದು ಮಲ್ಲಿಕಾರ್ಜುನ್, ಏನು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆ ಘೋಷಣೆಯಾಗಿದ್ದರಿಂದ ಮೇಟಿ ಕುಟುಂಬದಲ್ಲಿ ನಮಗೆ ಟಿಕೆಟ್ ನೀಡಬೇಕೆಂದು ಮೇಟಿ ಮಕ್ಕಳು ಒಂದು ಪೈಪೋಟಿ ನಡೆಸಿದ್ರು. ಆ ಪೈಪೋಟಿ ನಡುವೆ ಪ್ರಥಮವಾಗಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ಎಲ್ಲೂ ಸುದ್ದಿ ಹರಡಿತ್ತು. ತದನಂತರ ಏನು ಬಾಗಲಕೋಟೆಗೆ CM ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ತದನಂತರ ಬಾಗಲಕೋಟೆ ನಂತರ ಬೆಂಗಳೂರಲ್ಲಿ HY ಮೇಟಿ ಅವರ ಪುತ್ರರ ಜೊತೆ ಮತ್ತು ಅವ್ರ ಮಕ್ಕಳನ್ನು ಕರೆದು ಮಾತುಕತೆ ನಡೆಸಿದ್ರು. ಆ ಮಾತುಕತೆ ಬಳಿಕ ಟಿಕೆಟ್ ಅನೌನ್ಸ್ ಮಲ್ಲಿಕಾರ್ಜುನ್ ಆಗುವುದು ಬದಲಾಗಿ ಉಮೇಶ್ ಮೇಟಿ ಅವರಿಗೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಅದು ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ತಪ್ಪಿದ್ದಕ್ಕೆ ಯಾವುದೇ ರೀತಿ ನಮಗೆ ಅಸಮಾಧಾನ ಇಲ್ಲ. ಕುಟುಂಬದಲ್ಲಿ ಎಲ್ಲರೂ ಒಂದಾಗಿದ್ದೇವೆ, ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸ್ತೇವೆ ಎಂದು ಉಮೇಶ್ ಮೇಟಿ ಆಗಲಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಆಗಲಿ ಮತ್ತು ಅವ್ರ ಮಗಳಾದ ಬಾಯಕ ಮೇಟಿ ಅವರಾಗಲಿ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಧ್ಯಕ್ಷರ ಅಧ್ಯಕ್ಷರ